ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 329 ನ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಪೊಸಿಷನ್ ಅಲ್ಲಿರುವಂತಹ ಪ್ರಾಪರ್ಟಿಯಲ್ಲಿ ಅಥವಾ ಪ್ರಾಪರ್ಟಿಯ ಮೇಲೆ ಯಾವುದೋ ಒಂದು ಅಫೆನ್ಸ್ ಅನ್ನ ಕಮಿಟ್ ಮಾಡುವ ಉದ್ದೇಶದಿಂದ ಅದು ಇಂಟಿಮಿಡೇಟ್ ಆಗಿರ್ಬೋದು, ಇನ್ಸಲ್ಟ್ ಆಗಿರ್ಬೋದು ಅಥವಾ ಅನೈ ಮಾಡುವಂತ ಉದ್ದೇಶ ಆಗಿರ್ಬೋದು, ಆ ಪ್ರಾಪರ್ಟಿಯಲ್ಲಿ ಎಂಟ್ರಿ ಮಾಡಿದ್ರೆ ಅಥವಾ ಇಂಟಿಮಿಡೇಟ್, ಇನ್ಸಲ್ಟ್ ಅಥವಾ ಅನ್ಯಾಯ ಮಾಡೋ ಉದ್ದೇಶದಿಂದ ಆ ಪ್ರಾಪರ್ಟಿಯಲ್ಲಿ ಇಲ್ಲೀಗಲ್ ಆಗಿ ಹಾಗೆ ಉಳ್ಕೊಂಡ್ರೆ ಅದನ್ನ ಕ್ರಿಮಿನಲ್ ಟ್ರೆಸ್ಪಾಸ್ ಅಂತ ಕರೆಯಲಾಗುತ್ತೆ. ಅದಕ್ಕೆ ಈ ಸೆಕ್ಷನ್ ನಲ್ಲಿ 3 ತಿಂಗಳವರೆಗೆ ಜೈಲು ಶಿಕ್ಷೆ ಅಥವಾ 5,000 ರೂಪಾಯಿವರೆಗೆ ಫೈನ್ ಮತ್ತು ಕೆಲವು ಕೇಸಸ್ಗಳಲ್ಲಿ 2 ಶಿಕ್ಷೆಗಳನ್ನ ವಿಧಿಸಲಾಗುತ್ತೆ. ಇದೇ ರೀತಿಯಾಗಿ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಬಿಲ್ಡಿಂಗ್ ಅನ್ನ, ಯಾವುದೇ ಟೆಂಟ್ ಅನ್ನ ಅಥವಾ ಯಾವುದೇ ಒಂದು ವೆಜಲ್ ಅನ್ನ, ಪ್ಲೇಸ್ ಆಫ್ ವರ್ಶಿಪ್ ಆಗಿರ್ಬೋದು ಅಥವಾ ಯಾವುದೇ ಹ್ಯೂಮನ್ ಡ್ವೆಲ್ಲಿಂಗ್ ಸ್ಪೇಸ್ ಆಗಿರ್ಬೋದು, ಇಲ್ಲಿಗಲ್ ಆಗಿ ಎಂಟ್ರಿ ಮಾಡಿದ್ರೆ ಅಥವಾ ಅಲ್ಲಿ ಉಳ್ಕೊಂಡಿದ್ರೆ ಅದನ್ನ ಹೌಸ್ ಟ್ರೆಸ್ಪಾಸ್ ಅಂತೇಳಿ ಕರೆಯಲಾಗುತ್ತೆ. ಈ ತರಹದ ಅಪರಾಧಕ್ಕೆ 1 ವರ್ಷದವರೆಗೆ ಜೈಲು ಶಿಕ್ಷೆ, 5,000 ರೂಪಾಯಿವರೆಗೆ ಫೈನ್ ಮತ್ತು ಕೆಲವು ಕೇಸಸ್ಗಳಲ್ಲಿ 2 ಶಿಕ್ಷೆಗಳನ್ನ ಕೊಡಲಾಗುತ್ತೆ.